ಹಾಲೆಲ್ಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಈ ಅನುದಿನದ ಧ್ಯಾನ ಪ್ರತಿದಿನ ಬೆಳಗ್ಗೆ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸುತ್ತಿದ್ದೇವೆ. ಎಷ್ಟೋ ಸ್ಥಳಗಳಿಂದ, ಎಷ್ಟೋ ಪ್ರಾಂತ್ಯಗಳಿಂದ ಕನ್ನಡಿಗರೆಲ್ಲರೂ ಈ ಅನುದಿನದ ಧ್ಯಾನದ ಮೂಲಕ ಎಷ್ಟೋ ಬಲಗೊಳ್ಳುತ್ತಿದ್ದಾರೆ ಎಂದು ತಿಳಿಯಪಡಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ಮತ್ತಷ್ಟು ಆಸಕ್ತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಧ್ಯಾನ ಪ್ರಾರಂಭಿಸೋಣ. ನಿಮಗೇನಾದರೂ ಮೇಲುಂಟಾಗೋದಾದರೆ 8939731313 ನಂಬರ್ಗೆ ಮೇಲಿಂದ ಮೇಲೆ ಹೇಗೆ ನೀವು ಆತ್ಮೀಕ ಬಲ ಹೊಂದುತ್ತಾ ಇದ್ದೀರಿ ಎಂಬುದಾಗಿ ತಿಳಿಯಪಡಿಸಿರಿ. ಹೀಗೆ ನೀವು ಶೇರ್ ಮಾಡುವಾಗ ದೇವರಿಗೆ ಎಷ್ಟೋ ಮಹಿಮೆಯುಂಟಾಗುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ. ವಿಪತ್ತಿನ ಸಮಯದಲ್ಲಿ, ಕಷ್ಟದಲ್ಲಿ, ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ದಾರಿ ತೋಚದ ಪರಿಸ್ಥಿತಿಯಲ್ಲಿ ಯೇಸು ಇದ್ದಾರೆ ಎಂಬ ಧೈರ್ಯ ಉಂಟುಮಾಡುವ ನಿಮ್ಮ ಸಂದೇಶ ನಮಗನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ಬಹಳಷ್ಟು ಜನ ಚೆನ್ನಾಗಿರುವಂತೆ ಕಾಣಿಸಿಕೊಳ್ತಾರೆ, ಆದರೆ ನಾನಾ ವಿಧವಾದ ವಿಪತ್ತಿನಲ್ಲಿ ಇರುವಂಥದ್ದನ್ನು ಗಮನಿಸುತ್ತೇವೆ. ಕೆಲವೊಂದು ಸಾರಿ ನಾವು ಅಪೇಕ್ಷಿಸಿದ ಪ್ರಮಾದಗಳು ನಮಗೆ ಎದುರಾಗ್ತವೆ, ರೋಗಗಳು ಬರ್ತವೆ, ಬಲಹೀನತೆಗಳು ಬರ್ತವೆ. ಕೆಲವೊಂದು ಸಾರಿ ನಾವು ಊಹಿಸಿಕೊಂಡ ಸಂಘಟನೆಗಳು ಜರುಗುತ್ತವೆ. ಅವುಗಳನ್ನು ಹೇಗಾದರೂ ಮಾಡಿ ನಾವು ಎದುರಿಸಬಹುದು. ಆದರೆ ಆಕಸ್ಮಿಕವಾಗಿ ಸಂಭವಿಸುವಂತಹ ವಿಪತ್ತುಗಳಾಗಲಿ, ಸಬ್ ಕ್ರೈಸಿಸ್, ಕ್ಲಿಷ್ಟಕರವಾದ ಪರಿಸ್ಥಿತಿಗಳು ಎದುರಿಸುವುದಾಗಲಿ, ಕಷ್ಟಕರವಾದ ಪರಿಸ್ಥಿತಿ ಎದುರಿಸುವುದಾಗಲಿ ಬಂದಾಗ ನಾವು ಅನೇಕ ಸಾರಿ ಅವುಗಳನ್ನು ನೋಡಿ ಬೆದರಿಕೆಗೊಳಗಾಗಿ ಕುಗ್ಗಿ ಹೋಗ್ತೇವೆ. ಅಂಥ ಸಮಯದಲ್ಲಿ ಯೇಸುವಿನ ಕಡೆಗೆ ನೋಡುವಾಗ ಧೈರ್ಯ ಉಂಟಾಗ್ತದೆ, ಪ್ರೋತ್ಸಾಹ ಉಂಟಾಗ್ತದೆ. ಅಷ್ಟೇ ಅಲ್ಲ, ಅವುಗಳನ್ನೆಲ್ಲ ಜಯಿಸುವುದಕ್ಕಾಗಿ ಬಲವನ್ನು ಹೊಂದಿಕೊಳ್ತೇವೆ. ನಾವು ಬಾಹ್ಯ ಲೋಕದಲ್ಲಿ ಎದುರಿಸುವ ಸಮಸ್ಯೆಗಳಿಗೂ, ನಮ್ಮ ಶರೀರದೊಳಗೆ ಎದುರಿಸುವ ವ್ಯಾಧಿಗಳಿಗೂ, ನಮ್ಮ ಮನಸ್ಸಿನೊಳಗೆ ಎದುರಿಸುವಂತಹ ಹೋರಾಟಗಳಿಗೂ, ಇವೆಲ್ಲವುಗಳಿಗೂ ಬಿಡುಗಡೆ ಕೊಡಬಲ್ಲಾತನು ಯೇಸು ಆಗಿದ್ದಾರೆಂದು ನಂಬುತ್ತಾ ಇದ್ದೀರಾ? ನಂಬಿ ಪ್ರಿಯರೇ, ಆತನಿಗೆ ಸಮಸ್ತವೂ ಸಾಧ್ಯವಾಗಿದೆ. ಅದಕ್ಕಾಗಿಯೇ ನಾವೊಂದು ಕ್ಲಿಷ್ಟಕರವಾದ, ಕಷ್ಟಕರವಾದ ಪರಿಸ್ಥಿತಿಯನ್ನು ಹಾದು ಹೋಗುವಾಗ ಕುಗ್ಗಿ ಹೋಗುವಂತಹ ಲೋಕಸ್ಥರಂತೆ ನಾವು ಕುಗ್ಗಿ ಹೋಗದೆ, ಅವುಗಳಿಗೆ ಒಳಗಾಗದಂತೆ ಕರ್ತನ ನಾಮದಲ್ಲಿ ಜಯ ಕಾಣಬೇಕೆಂಬ ಆಸೆ ನಮಗಿರಬೇಕು. ಅದಕ್ಕಾಗಿಯೇ ದೇವರ ಸನ್ನಿಧಿಗೆ ಹೋಗುವಂಥದ್ದು, ದೇವರ ವಾಕ್ಯ ಅನ್ವೇಷಿಸುವಂಥದ್ದು, ದೈವ ಸೇವಕರಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳುವಂಥದ್ದು ನಮಗೆ ಎಷ್ಟೋ ಉತ್ತಮವಾಗಿರುತ್ತೆ. 2ನೇ ಅರಸುಗಳು ಪುಸ್ತಕ 4ನೇ ಅಧ್ಯಾಯದಲ್ಲಿ 1ನೇ ವಚನ ಓದುತ್ತೇನೆ ಕೇಳಿ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಇಲ್ಲಿ ಒಬ್ಬ ಸ್ತ್ರೀ ತನ್ನ ಗಂಡನನ್ನು ಕಳೆದುಕೊಂಡಿದ್ದಾಳೆ. ಅವನಿಗೆ 2 ಗಂಡು ಮಕ್ಕಳಿದ್ರು. ಆ 2 ಗಂಡು ಮಕ್ಕಳಿಗೆ ಸಾಲ ಕೊಟ್ಟವನು ಬಂದು ಆ ಮಕ್ಕಳನ್ನು ತೆಗೆದುಕೊಂಡು ಹೋಗ್ತೇನೆ ಅನ್ನುತ್ತಾನೆ. ಸಾಲ ಕಟ್ಟುತ್ತೀರೋ ಇಲ್ಲವೇ ಸಾಲದ ಬದಲಿಗೆ ನಿನ್ನ ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗಲೋ ಅನ್ನುತ್ತಾನೆ. ಆಕೆ ಗಂಡನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾಳೆ. ಅಯ್ಯೋ, ನನಗೆ ಮನೆ ಯಜಮಾನನಿಲ್ಲವಲ್ಲ ಎಂಬ ಬಾಧೆ ಅಂಥ ಬಾಧೆಯಲ್ಲಿದ್ದವರಿಗೆ ಅರ್ಥ ಆಗುತ್ತದೆಯಲ್ಲವೇ? ಅದಕ್ಕೆ ದೇವರು ವಿಧವೆಯರನ್ನು, ಏಕಾಂತರಾಗಿರುವವರನ್ನು ಎಷ್ಟೋ ಪ್ರೀತಿಸುತ್ತಾರೆ. ಅಂಥವರನ್ನು ಆದರಿಸಬೇಕೆಂದು ಆಶಿಸುತ್ತಾರೆ. ದಿಕ್ಕಿಲ್ಲದವರಿಗೆ ದಿಕ್ಕಾಗಿರಬೇಕೆಂದು ಆಶಿಸುತ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಗಮನಿಸುವಾಗ ತಮ್ಮ ಲೈಫ್ ಪಾರ್ಟ್ನರ್, ತಮ್ಮ ಗಂಡನಾಗಲಿ ಹೆಂಡತಿಯನ್ನಾಗಲಿ ಕಳೆದುಕೊಂಡಾಗ ಬಹಳಷ್ಟು ಜನ ದುಃಖದಲ್ಲಿ ಮುಳುಗಿ ಹೋಗ್ತಿದ್ದಾರೆ. ಮುಖ್ಯವಾಗಿ ಮಕ್ಕಳನ್ನು ಹೊಂದಿಕೊಂಡಿರುವ ತಂದೆ ತಾಯಿಗಳು. ಒನ್ ಪೇರೆಂಟ್, ಒಬ್ಬನೇ ತಂದೆಯೊಂದಿಗೆ ತಾಯಿಯೊಂದಿಗೆ ಬದುಕುವಂಥದ್ದು ಅದು ಎಂತಹ ಬಾಧೆಕರವಾಗಿರುತ್ತೆ ಎಂದು ಅದನ್ನು ಅನುಭವಿಸುವವರಿಗೆ ಗೊತ್ತಾಗ್ತದೆ. ವಿಷಾದಕರವಾದದ್ದೇನೆಂದರೆ, ಈ ದಿನ ಅನೇಕ ಕುಟುಂಬಗಳಲ್ಲಿ ತೀರಿ ಹೋಗದಿದ್ದರೂ ಸಹ ವಿಚ್ಛೇದನಗಳು ನಡೆಯುತ್ತಿವೆ. ಬಹಳಷ್ಟು ಗಂಡ ಹೆಂಡತಿಯರು ಮಕ್ಕಳನ್ನು ಹಡೆದ ನಂತರ ಬೇರ್ಪಟ್ಟವರಾಗಿ ಮಕ್ಕಳಿಗೆ ಎಂತಹ ವೇದನೆಗೆ ಗುರಿಪಡಿಸುತ್ತಿದ್ದಾರೆ ಎಂಬುದಾಗಿ ನಾವು ಕಾಣಬಹುದು. ಮಕ್ಕಳನ್ನು ಹಂಚಿಕೊಳ್ಳೋದೇನು, ಆಸ್ತಿ ಹಂಚಿಕೊಂಡಂತೆ ಒಂದು ವಾರ ನನ್ನ ಹತ್ರ, ಒಂದು ವಾರ ನಿಮ್ಮ ಹತ್ರ ಎನ್ನುವಂತೆ
ಇಲ್ಲವೇ ಒಬ್ಬ ಮಗ ನನ್ನತ್ರ ಒಬ್ಬ ಮಗ ನಿಮ್ಮ ಹತ್ರ ಎಂಬುದಾಗಿ ತೀರ್ಪು ತೀರಿಸುತ್ತಾರಲ್ಲವೇ? ಇಂಥ ಘಟನೆ ನೋಡುವಾಗ ತಂದೆ ತಾಯಿಗಳು ಎಂಬ ಆ ಮಾತೇನಿದೆಯಲ್ಲವೇ, ಅದು ಬೇರ್ಪಡಿಸಲಾರದ ಪದಾಗಿದೆ. ಮಕ್ಕಳಿಗೆ ತಂದೆ ತಾಯಿಗಳಿಬ್ಬರೂ ಬೇಕು. ಅದಕ್ಕಾಗಿಯೇ ತಂದೆ ತಾಯಿಗಳನ್ನು ದೇವರು ಕೊಟ್ಟಿದ್ದಾರೆ. ತಾಯಿಯಾಗಿ ಆದರಿಸುವುದಕ್ಕಾಗಿ, ತಂದೆಯಾಗಿ ಎಚ್ಚರಿಸುವುದಕ್ಕಾಗಿ, ತಾಯಿಯಾಗಿ ಪ್ರೀತಿಯನ್ನು ತೋರಿಸಿ ಪರಾಂಬರಿಸುವುದಕ್ಕಾಗಿ, ತಂದೆಯಾಗಿ ಸಂರಕ್ಷಿಸಿ ಅವರ ಅವಶ್ಯಕತೆ ತೀರಿಸುವುದಕ್ಕಾಗಿ. ತಂದೆ ತಾಯಿಗಳ ಪೋಷಣದ ಕೆಳಗೆ ಮಕ್ಕಳು ಬೆಳೆದು ದೊಡ್ಡವರಾಗಬೇಕೆನ್ನುವಂಥದ್ದೇ ದೇವರ ಪ್ರಣಾಳಿಕೆಯಾಗಿದೆ. ಆದರೆ ದಿನ ಅನೇಕ ಮಂದಿ ಮಕ್ಕಳು ಒಬ್ಬನೇ ತಂದೆಯೊಂದಿಗೋ ಇಲ್ಲವೇ ತಾಯಿಯೊಂದಿಗೋ ಇದ್ದುಕೊಂಡು ಬೆಳೆಯುವಾಗ ಒಂದು ಕೊರತೆ ಅವರಿಗಿರುತ್ತೆ ಎಂಬ ಸಂಗತಿ ಮರೆಯಬಾರದು. ಅಂಥವರು ಬಹಳ ವೇದನೆಯ ಪಾಲಾಗುವುದನ್ನು ನಾವು ಗಮನಿಸುತ್ತೇವಲ್ಲವೇ? ಮುಖ್ಯವಾಗಿ ವಾಕ್ಯ ಭಾಗದಲ್ಲಿ ಓದಿದಂತಹ ಈ ಕುಟುಂಬ ಬಹಳ ಬಡತನದಲ್ಲಿತ್ತು. ಬಡತನವೇ ಭಯಂಕರವಾದದ್ದು. ಹೌದು, ಅಷ್ಟಕ್ಕೂ ನಿಮಗೆ ಬಡತನ ಅಂದ್ರೆ ಗೊತ್ತಾ? ಪ್ರಪಂಚದಲ್ಲಿ ಈ ದಿನ ಎಷ್ಟು ಮಂದಿ ಬಡವರಿದ್ದಾರೆಂದು ಗೊತ್ತಾ? ಅಷ್ಟ್ಯಾಕೆ ನಮ್ಮ ಭಾರತ ದೇಶದಲ್ಲಿ ಬಡವರಾಗಿದ್ದಂಥವರು ಇನ್ನೂ ಎಷ್ಟು ಲಕ್ಷಗಳನ್ನಬೇಕೋ, ಕೋಟಿ ಅನ್ನಬೇಕೋ, ಎಷ್ಟು ಜನರು ಬಡತನದಲ್ಲಿದ್ದಾರೆ ಗೊತ್ತಾ? ಐಶ್ವರ್ಯವಂತರ ಸಂಖ್ಯೆ ಹೆಚ್ಚಾಗಿದೆಯೋ, ಬಡವರ ಸಂಖ್ಯೆ ಹೆಚ್ಚಾಗಿದೆಯೋ? ಗಮನಿಸಿ ನೋಡಿ. ಬಡವರ ಪರಿಸ್ಥಿತಿಯನ್ನು ಆಲೋಚಿಸುವುದಾದರೆ, ತಿನ್ನಲು ತಿಂಡಿ ಇಲ್ಲದೆ, ಉಳ್ಕೊಳ್ಳಲು ಮನೆ ಇಲ್ಲದೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಆಹಾರ ಹೊಂದಿಕೊಳ್ಳದೆ, ಮಕ್ಕಳ ಅವಶ್ಯಕತೆ ತೀರಿಸಲಾರದೆ ಎಷ್ಟೋ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ. ಯಾಕೆ ತಾನೇ ಅಂಥವರು ಬಾಧೆ ಪಡ್ತಿದ್ದಾರೆ? ಯಾಕೆ ಕಷ್ಟಪಡ್ತಿದ್ದಾರೆ? ಯಾಕೆ ಸಾಲ ಮಾಡ್ತಿದ್ದಾರೆ? ಅವರ ಸಂಬಳ, ಅವರ ಆದಾಯ ಅವರಿಗೆ ಸಾಕಾಗಲಾರದಕ್ಕಾಗಿಯೇ ಬಡವರು ಹೀಗೆ ಸಾಲಕ್ಕೆ ಗುರಿಯಾಗ್ತಿದ್ದಾರೆ. ಕೆಲವೊಂದು ಕಡೆ ಸರ್ಕಾರದವರು ಬಡವರಿಗೆ ಸಾಲ ಕೊಡ್ತಾರಂತೆ. ಸಾಲ ಕೊಡೋದ್ಯಾಕೆ? ಸಹಾಯ ಮಾಡಬೇಕಲ್ಲವೇ? ಅವರು ಸಾಲ ಹೇಗೆ ತೀರಿಸಲಿಕ್ಕಾಗುತ್ತೆ? ಅವರಿಗೆ ಕೆಲಸ ಕೊಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಕಷ್ಟಪಡುವುದಕ್ಕಾಗಿ ನಮಗೆ ಕೆಲಸವಿಲ್ಲ, ಸಾಲ ತೀರಿಸಿಕೊಳ್ಳಲು ಯಾವುದೇ ಸಂಬಳ ಇಲ್ಲ ಎಂಬುದಾಗಿ ಆ ರೀತಿಯಾಗಿ ವೇದನೆ ಪಡುವವರು ಎಷ್ಟೋ ಜನ ಇದ್ದಾರಲ್ಲವೇ? ಈ ವಾಕ್ಯ ಭಾಗದ ಕುಟುಂಬ ಬಹಳ ಬಡತನದಲ್ಲಿತ್ತು. ಕುಟುಂಬವಾಗಿ ಇವರು ಸಾಲದೊಳಗಿದ್ರು. ಯಜಮಾನ ಏನೋ ಸತ್ತು ಹೋದ. ಈಗ ಸಾಲ ಹೇಗೆ ತೀರಿಸಬೇಕು ಎಂದು ಯೋಚಿಸುತ್ತಿರುವಾಗ ಆ ಸಾಲ ಕೊಟ್ಟವನು ಬಂದು, ಸಾಲ ತೆಗೆದುಕೊಳ್ಳೋದಿಷ್ಟೇ, ಅದಕ್ಕೆ ಬಡ್ಡಿ ಎಷ್ಟೋ ಹೆಚ್ಚಾಗಿ ಬೆಳೆಯುತ್ತದಲ್ಲವೇ? ಹಾಗೆ ಸಾಲ ತೀರಿಸದೇ ಇದ್ದರೆ ಬಡ್ಡಿ ಬೆಳೆಯುತ್ತಲೇ ಇರ್ತದಲ್ಲವೇ? ಒಂದು ಹಂತ ಬರೋಷ್ಟೊತ್ತಿಗೆ ನಿಮ್ಮನ್ನು ಜಪ್ತಿ ಮಾಡಿಕೊಳ್ಳಲು ಬರ್ತಾರೆ. ನಿಮಗಿರುವುದೆಲ್ಲ ಬಂದು ಅವರು ದೋಚಿಕೊಳ್ಳಲು ಹೋಗ್ತಾರೆ ಸಾಲ ಕೊಟ್ಟಂಥವರು. ಹೋಗ್ಲಿ, ಅಷ್ಟಕ್ಕೂ ಇವರಿಗೇನಾದರೂ ಸ್ವಾಸ್ಥ್ಯ ಇದೆಯಾ? ಉಳಿತಾಯ ಇದೆಯಾ? ಬಂಗಾರ ಏನಾದರೂ ಇದೆಯಾ? ಆಸ್ತಿ ಏನಾದರೂ ಇವೆಯಾ ಅಂತ ನೋಡಿದ್ರೆ ಇವರಿಗೇನೂ ಇಲ್ಲ. ಏನಿದೆ ನಿಮ್ಮ ಮನೆಯಲ್ಲಿ? ಏನಿದೆ ಅಮ್ಮ ನಿಮ್ಮ ಮನೆಯಲ್ಲಿ ಎಂದು ಆಕೆಗೆ ಎಲೀಷನು ಕೇಳಿದಾಗ ಆಕೆ ಏನು ಹೇಳ್ತಾಳೆ? ನಿನ್ನ ಮನೆಯಲ್ಲಿ ಏನಿದೆ ಅಂದಾಗ ಏನು ಹೇಳ್ತಾಳೆ ನೋಡಿ. ನಿನ್ನ ದಾಸಳಾದ ನನ್ನ ಮನೆಯಲ್ಲಿ ಎಣ್ಣೆಯ ಮಡಿಕೆ ಒಂದಿದೆ, ಅದನ್ನು ಬಿಟ್ರೆ ಇನ್ನೇನೂ ಇಲ್ಲ. ಎಣ್ಣೆಯ ಮಡಿಕೆ ಇದೆ. ಆ ಮಡಿಕೆಯೊಳಗೆ ಎಷ್ಟು ಎಣ್ಣೆ ಇದೆ ಗೊತ್ತಿಲ್ಲ. ಮಣ್ಣಿನ ಮಡಿಕೆ ಆಗಿತ್ತು, ಕನಿಷ್ಠ ಸ್ಟೀಲ್ ಕೊಡ ಕೂಡ ಆಗಿರಲಿಲ್ಲ. ಮಡಿಕೆ ಎಷ್ಟು ಚೀಪ್ ಎಂದು ನಮಗೆ ಗೊತ್ತಲ್ಲವೇ? ಈಗ ಯಾರೂ ಬಳಸೋದಿಲ್ಲ. ಆ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅಷ್ಟು ಬಿಟ್ರೆ ಇನ್ನು ಯಾವ ವಸ್ತು ಇಲ್ಲ, ಯಾವ ಆಸ್ತಿ ಇಲ್ಲ, ಯಾವ ಸೊತ್ತು ಇಲ್ಲ. ನಮಗಿರುವುದೆಲ್ಲ ತಲೆಗೆ ಮೀರಿದಷ್ಟು ಸಾಲ. ನಿಮಗೂ ಸಾಲ ಇದೆಯಾ? ತೀರಿಸಿ ಬಿಡಿರಿ. ತೀರಿಸುವವರೆಗೂ ಸ್ವಲ್ಪ ನಿಮ್ಮನ್ನು ನೀವು ಹತೋಟಿಯಲ್ಲಿಟ್ಕೊಳ್ರಿ. ತಿನ್ನುವ ವಿಷಯದಲ್ಲಿ, ಹಾಳು ಮಾಡುವ ವಿಷಯದಲ್ಲಿ, ಅನವಶ್ಯಕವಾದ ವಸ್ತುವಾಹನಗಳನ್ನು, ವಸ್ತ್ರಗಳನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಪ್ರಾರ್ಥಿಸಿ. ದೇವರ ಸನ್ನಿಧಿಯಲ್ಲಿ ನೀವು ಪಡೆದುಕೊಳ್ಳುವ ಸಂಪಾದನೆ ಇಟ್ಟು ಪ್ರಾರ್ಥಿಸಿರಿ. ನಿಮ್ಮ ಸಾಲವೆಲ್ಲ ತೀರಿ ಹೋಗ್ತದೆ. ಅಷ್ಟೇ ಹೊರತು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬ ಹಳೆ ಗಾದೆ ಇದೆಯಲ್ಲವೇ? ಕೆಲವೊಂದು ಊರುಗಳಲ್ಲಿ ಸಾಲ ಮಾಡಿಯಾದರೂ ಸಾರಾಯಿ ಕುಡಿಯಬೇಕು ಎಂದು ಹೇಳ್ತಾರೆ. ಈ ಕಾಲದಲ್ಲಿ ಸಾಲ ಮಾಡುವಂಥವರಲ್ಲಿ ಕೆಲವರು ತಮ್ಮ ಬಡತನಕ್ಕಾಗಿ ಸಾಲ ಮಾಡ್ತಿದ್ದಾರೆ, ಕೆಲವರು ಐಷಾರಾಮಿಗಾಗಿ ಸಾಲ ಮಾಡ್ತಿದ್ದಾರೆ, ಇನ್ನೂ ಕೆಲವರು ಆಡಂಬರಕ್ಕಾಗಿ ಸಾಲ ಮಾಡಿ ಆ ಸಾಲ ತೀರಿಸಿಕೊಳ್ಳಲಿಕ್ಕಾಗದೆ ಅನವಶ್ಯಕವಾದ ಕಷ್ಟಗಳಿಗೆ ಒಳಗಾಗ್ತಿದ್ದಾರೆ. ತೀರಾ ಎಲ್ಲವೂ ಮುಗಿದುಹೋದ ನಂತರ, ಎಲ್ಲಾ ವಿಧವಾದ ಸೋರ್ಸಸ್ಗಳು ಖಾಲಿಯಾದ ನಂತರ, ಯಾವುದೇ ಗತಿಯಿಲ್ಲದಿರುವಾಗ ಒಂದು ದೊಡ್ಡ ಕ್ರೈಸಿಸ್, ಯಾವ ದಾರಿ ಕಾಣದೆ ಮುಂದಕ್ಕೆ ಹೋದ್ರೆ ತಗ್ಗು, ಹಿಂದಕ್ಕೆ ಹೋದ್ರೆ ಕುಣಿ ಎನ್ನುವಂತೆ ಎಷ್ಟು ಜನ ಸಾಲ ಕೊಡ್ತಾರೆ ಪ್ರಿಯರೇ? ಒಬ್ರಿಬ್ರು ಕೊಡಬಹುದು. ಎಷ್ಟು ದಿನ ಹಾಗೆ ಕೊಡ್ತಾರೆ? ನಿಮಗೆ ಸಾಲ ಕೊಟ್ರೆ ಆ ಸಾಲ ತಿರುಗಿ ನೀವು ಕೊಡಲ್ಲ ಎಂದು ತಿಳಿದು ನಿಮಗೆ ಸಾಲ ಕೊಡದಿರುವಾಗ, ಎಲ್ಲ ಡೋರ್ಸ್ ಕ್ಲೋಸ್ ಆದಾಗ, ಇನ್ನು ದಾರಿ ತೋಚದ ಪರಿಸ್ಥಿತಿಯಲ್ಲಿ ನೀವು ಇದ್ದಾಗ ಡಿಪ್ರೆಷನ್ಗೆ ಒಳಗಾಗುವುದನ್ನು ನೋಡ್ತೇವಲ್ಲವೋ? ಅಂತಹ ದೊಡ್ಡ ಕ್ರೈಸಿಸ್ ಎದುರಿಸುವಂಥದ್ದು, ಕ್ಷೋಭೆ ಎದುರಿಸುವಂಥದ್ದು, ಅಂತಹ ಕಷ್ಟ ಎದುರಿಸುವಂಥದ್ದು ನಾವು ಗಮನಿಸುತ್ತಾ ಇದ್ದೇವೆ. ಅಂತಹ ಸ್ಥಿತಿಯಲ್ಲಿಯೇ ಇದ್ದಳು ಈ ಒಂದು ವಿಧವೆ.
ಸಾಲ ಕೊಟ್ಟವನು ಬಂದ ನನ್ನ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾನೆ. ಹೋಗ್ಲಿ, ನನ್ನ ಮಕ್ಕಳಿದ್ದಾರೆ, ಅವರು ಕೆಲಸ ಮಾಡಿ ಏನಾದರೂ ನಮಗಿರುವ ಸಾಲ ತೀರಿಸಿಕೊಳ್ಳಬಹುದು, ನನ್ನ ಮಕ್ಕಳೇ ನನಗೆ ಆಧಾರ ಆಗಿರ್ತಾರೆಂದು ಆ ತಾಯಿ ಅಂದ್ಕೊಂಡ್ರೆ, ಆಕೆಯ ಮಕ್ಕಳನ್ನು ಸಾಲ ಕೊಟ್ಟವನು ಆಳುಗಳನ್ನಾಗಿ ತೆಗೆದುಕೊಂಡು ಹೋಗುತ್ತಿರುವಾಗ ನಂಬಿಕೆಯಿಲ್ಲದವರಾಗಲಿ ಇಲ್ಲವೇ ನಾವಾಗಲಿ ಇಂತಹ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಾ ಇದ್ದೇವು ಹೇಳ್ರಿ? ಸ್ವಲ್ಪ ವಿಷ ತಕೊಂಡು ಕುಡಿಯೋಣ ಬನ್ನಿ. ನೀವು ಸಾಲ ಕೊಟ್ಟವನ ಬಳಿಯಲ್ಲಿ ಚಾಕರಿ ಮಾಡುವುದಕ್ಕಿಂತ ಇಂತಹ ಬದುಕುವುದಕ್ಕಿಂತ ಸತ್ರೆ ಬೆಟರ್ ಎಂದು ಹೀಗೆ ಸಾಲ ತೀರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಎಷ್ಟೋ ಜನ ಇದ್ದಾರೆ. ಒಂದು ವಿಧವಾದ ಸಂಕಟ ಎದುರಿಸಲಿಕ್ಕಾಗದೇ ಇರುವಾಗ, ಎದುರಿಸಲಾರದ ಪರಿಸ್ಥಿತಿ ಎದುರಾದಾಗ ಜೀವನವೇ ಮುಗಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ. ಆದರೆ ಅದರಿಂದ ನಮ್ಮ ಬಾಧೆಯೆಲ್ಲ ತೀರಿ ಹೋಗ್ತದೋ? ಲೋಕದ ಕಷ್ಟ ಸಹಿಸಲಿಕ್ಕಾಗೋದಿಲ್ಲ ಎಂದು ಸತ್ತರೆ ಮತ್ತಷ್ಟು ಹೆಚ್ಚು ಕಷ್ಟ ಆ ನಿತ್ಯ ನರಕದಲ್ಲಿ ಅನುಭವಿಸಬೇಕಾಗ್ತದೆ ಗೊತ್ತಾ? ನರಹತ್ಯೆ ಮಾಡಬಾರದು ಎಂಬ ಮಾತು ನೀವು ಕೇಳಿದ್ದೀರಿ ಅಲ್ಲವೇ? ಇತರರನ್ನು ಸಾಯಿಸುವುದು ಎಷ್ಟು ತಪ್ಪೋ ನಮ್ಮನ್ನು ನಾವು ಸಾಯಿಸಿಕೊಳ್ಳೋದು ಕೂಡ ಅಷ್ಟೇ ತಪ್ಪಾಗಿದೆ. ನಮ್ಮ ಜೀವವು ದೇವರು ಕೊಟ್ಟದ್ದಾಗಿದೆ, ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮನ್ನು ನಾವು ಸಾಯಿಸಿಕೊಳ್ಳುವ ಅಧಿಕಾರ ದೇವರು ಕೊಡಲಿಲ್ಲ ನಮಗೆ. ಆದರೆ ಈ ದಿನ ಅನೇಕರು ಡಿಪ್ರೆಷನ್ಗೆ ಒಳಗಾಗದೆ ಬೇರೆ ದಾರಿ ಕಾಣದೆ ಅಂತಹ ಕಠಿಣವಾದ ಪರಿಸ್ಥಿತಿಗೊಳಗಾಗ್ತಿದ್ದಾರೆ. ಇಲ್ಲವೇ ಕುಡುಕರಾಗಿ ಅಲೆಮಾರಿಗಳಾಗಿ ಮಾರ್ಪಡ್ತಿದ್ದಾರೆ, ದೊರಡೆಕೋರರಾಗಿ ಮಾರ್ಪಡ್ತಿದ್ದಾರೆ. ಮೋಸ ಮಾಡೋದಾಗಲಿ, ಅನ್ಯಾಯ ಮಾಡೋದಾಗಲಿ, ಸುಳ್ಳುಗಾರರಾಗಲಿ ಇಂತಹ ಭಯಂಕರವಾದ ಪರಿಸ್ಥಿತಿಗೆ ಅವರು ಬಿದ್ದೋಗುವುದನ್ನು ಕಾಣ್ತೇವೆ. ನನ್ನ ಪರಿಸ್ಥಿತಿಗಳೇ ಈ ದಿನ ನನಗೆ ರೌಡಿಯನ್ನಾಗಿ ಮಾಡಿವೆ ಎಂದು ಹೇಳುವವರಿಲ್ಲವೋ? ನನ್ನ ಪರಿಸ್ಥಿತಿಗಳೇ ನನಗೆ ಈ ರೀತಿ ಕ್ರೂರನನ್ನಾಗಿ ಮಾಡಿವೆ ಎಂದು ಹೇಳುವಂಥವ್ರು ಕೂಡ ಇದ್ದಾರೆ. ನಿಮಗೊಂದು ಕಷ್ಟಕರವಾದ ಪರಿಸ್ಥಿತಿ ಎದುರಾದಾಗ ಏನ್ ಮಾಡ್ತಾ ಇದ್ದೀರಿ? ಬಹುಶಃ ಇಷ್ಟು ದೊಡ್ಡ ಕ್ರೈಸಿಸ್ ನಿಮಗೆ ಇಲ್ಲದೇ ಇರಬಹುದು. ದಿನ ದಿನ ಗಂಡಾಂತರ ನೂರಾಯುಷ್ಯ ಅಂದಂತೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರುತ್ತದೆ. ಮನೆಯವರಿಂದಲೇ ಬರುತ್ತೆ, ಸ್ವಂತ ಜನರಿಂದಲೇ ಬರುತ್ತೆ, ನೆರೆ ಹೊರೆಯವರಿಂದಲೇ ಬರುತ್ತೆ, ಸರ್ಕಾರದವರಿಂದ ಸಮಸ್ಯೆ ಬರಬಹುದು, ಪರಿಸ್ಥಿತಿಯ ಪ್ರಭಾವಗಳಿಂದ ಬರಬಹುದು. ಅಂತಹ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡಬೇಕು ನಾವು? ಏನ್ ಮಾಡ್ಲಿಕ್ಕಾಗುತ್ತೆ ನಾವು? ಸಾಯೋದೋ, ಅಂತ್ಯಗೊಳಿಸೋದೋ, ಮುಕ್ತಾಯಗೊಳಿಸೋದೋ ಅಲ್ಲ ಪ್ರಿಯರೇ. ಏನ್ ಮಾಡಿದಳು ಈ ವಿಧವೆ ಸ್ತ್ರೀ? ಪ್ರವಾದಿಯ ಬಳಿಗೆ ಹೋಗಿದಳು. ಕರ್ತನ ಬಳಿಗೆ ಹೋಗಬೇಕು ನಾವು. ಆ ಕಾಲದಲ್ಲಿ ಪ್ರವಾದಿಗಳ ಬಳಿಗೆ ಹೋಗ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥಿಕೆಗಾರನು ಯೇಸು ಆಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಇನ್ನು ಶಿಲುಬೆಗೆ ಹಾಕಲ್ಪಟ್ಟಿರಲಿಲ್ಲ. ಹಾಗಾಗಿ ಪ್ರವಾದಿಗಳ ಬಳಿಗೆ, ಯಾಜಕರ ಬಳಿಗೆ ಹೋಗಬೇಕಾದ ಅಗತ್ಯತೆ ಇತ್ತು. ಈಗಲಾದರೂ ನಾವು ಆತನ ಕೃಪಾಸನದ ಮುಂದೆ ಧೈರ್ಯದಿಂದ ನಾವು ಹೋಗಬಹುದು. ನಿಮ್ಮ ಬಾಧೆಗಳೆಲ್ಲ ದೇವರ ಮುಂದೆ ಹೊಯ್ದುಕೊಂಡು ನೀವು ಪ್ರಾರ್ಥಿಸುವುದಾದರೆ, ಏಸಯ್ಯ, ನನಗೆ ದಿಕ್ಕು ಯಾರೂ ಇಲ್ಲ, ನೀನೇ ನನ್ನ ದಿಕ್ಕೆಂದು ನಂಬುತ್ತಿದ್ದೇನೆ, ಸಹಾಯ ಮಾಡೆಂದು ಬೇಡಿಕೊಂಡು ನೋಡಿ. ಯಾವ ಕಾರ್ಯ ಮಾಡ್ತಾರೆಂದು, ಹೇಗೆ ಕಾರ್ಯ ಮಾಡ್ತಾರೆಂದು, ಎಂತಹ ಅದ್ಭುತ ಉಂಟಾಗ್ತವೆಂದು ನಾನು ನಿಮಗೆ ವಿವರಿಸಲಿಕ್ಕಾಗೋದಿಲ್ಲ. ಆದರೆ ನೀವೇ ಸಾಕ್ಷಿ ಕೊಡುವವರಾಗಿರ್ತೀರಿ. ಇದನ್ನು ನಂಬಿರಿ. ದೇವರ ಬಳಿಗೆ ಹೋಗಿರಿ. ನಿಮಗೆ ಬಾಧೆ ಶ್ರಮೆಗಳಿರುವಾಗ, ನೀವು ಸಂಕಟದ ಪರಿಸ್ಥಿತಿಯಲ್ಲಿ ಇರುವಾಗ, ಯಾರೂ ತೀರಿಸಲಾರದ ಸಮಸ್ಯೆ ಇರುವಾಗ ಯೇಸು ಕೂಡ ಸಮಸ್ಯೆ ತೀರಿಸಲಿಕ್ಕಾಗೋದಿಲ್ಲ ಅಂದ್ಕೊಳ್ಬಾರದು. ಯಾರೂ ತೀರಿಸಲಾರದಂತಹ, ಯಾರೂ ಏನು ಮಾಡ್ಲಿಕ್ಕಾಗದಂತಹ ಕಾರ್ಯವನ್ನು ಯೇಸು ನಿಮಗಾಗಿ ಅದ್ಭುತವಾದ ರೀತಿಯಲ್ಲಿ ಮಾಡಲು ಶಕ್ತನಾಗಿದ್ದಾನೆ, ಪ್ರೀತಿಯುಳ್ಳ ಆತನಾಗಿದ್ದಾನೆ. ಈ ಸ್ತ್ರೀ ಆ ದೇವರ ಮನುಷ್ಯನಾದ ಎಲಿಷನ ಬಳಿಗೆ ಹೋಗಿ ತನ್ನ ಸಂಗತಿಗಳನ್ನೆಲ್ಲ ಹೇಳಿಕೊಳ್ತಾಳೆ. ತನ್ನ ಸಂಗತಿಯನ್ನು ಅವಳು ಹೇಳಿಕೊಂಡಳು. ಹಾಗೆಯೇ ನಾವು ಕರ್ತನ ಸನ್ನಿಧಿಗೆ ಹೋಗುವಾಗ ನಮ್ಮ ಸಂಗತಿ ಹೇಳಿಕೊಳ್ಳಬೇಕು. ನಮ್ಮ ಹೃದಯವನ್ನು ತೆರೆಯಬೇಕು. ನಮ್ಮ ಹೃದಯವನ್ನು ಬಿಚ್ಚಿ ನಾವು ಹಂಚಿಕೊಳ್ಳುವಾಗ ಕೆಲವೊಮ್ಮೆ ಪವಿತ್ರಾತ್ಮನು ನಮ್ಮನ್ನು ಗದರಿಸುತ್ತಾನೆ. ಯಾಕೆ ಮಾಡಿದ್ದೀರಿ ನೀವು ಸಾಲ? ಬುದ್ಧಿಹೀನರಾಗಿ ಸಾಲದ ಪಾಲಾದ್ರಿ, ಇಲ್ಲವೇ ಅಜ್ಞಾನಿಗಳಂತೆ ಯಾಕೆ ನಡೆದುಕೊಂಡ್ರಿ, ಇಲ್ಲವೇ ನಿಮ್ಮ ಜೀವಿತ ಯಾಕೆ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಸಿದ್ರಿ ಎನ್ನುವುದನ್ನು ಆಗ ನಾವು ಗ್ರಹಿಸಿಕೊಳ್ತೇವೆ. ಯಾವಾಗ ನಾವು ನಮ್ಮ ತಪ್ಪುಗಳನ್ನು ತಿಳ್ಕೊಂಡು ಒಪ್ಪಿಕೊಳ್ಳುತ್ತೇವೋ ಆಗ ನಮ್ಮ ಹೃದಯ ಶುದ್ಧೀಕರಿಸಲ್ಪಡ್ತದೆ. ಆಗ ನಮ್ಮ ಸುತ್ತಲೂ ನೊಣಗಳ ಹಾಗೆಯೂ ಜೇನು ನೊಣಗಳ ಹಾಗೆ ಸುತ್ತುಕೊಂಡಿರುವ ಸಮಸ್ಯೆಗಳೆಲ್ಲವೂ ತೊಲಗಿ ನಮಗೆ ಪರಿಷ್ಕಾರ ಸಿಗುತ್ತದೆ. ನಿಮ್ಮ ಹೃದಯ ಶುದ್ಧೀಕರಿಸಲ್ಪಟ್ಟಾಗ ನೋಡಿ, ಬೇಕಾದರೆ ಒಂದು ಚರಂಡಿ ಕಾಲುವೆ ಬಳಿಗೆ ಹೋದಾಗ ಅಲ್ಲಿ ಎಷ್ಟು ಸೊಳ್ಳೆಗಳು ಸುತ್ತಕೊಳ್ತವೆ. ಹಾಗೆಯೇ ಒಂದು ಶುಭ್ರವಾದ ಪ್ರಶಾಂತವಾದ ಸ್ಥಳಕ್ಕೆ ನೀವು ಹೋಗುವಾಗ ಅಲ್ಲಿ ಸೊಳ್ಳೆಗಳಿರೋದಿಲ್ಲ. ಒಂದು ಒಳ್ಳೆ ಪುಷ್ಪಗಳಿರುವ ಹೂ ಗಾರ್ಡನ್ಗೆ ನೀವು ಹೋಗಿ ನೋಡ್ರಿ, ಅಲ್ಲಿ ಸುವಾಸನೆ ಹೊರಚೆಲ್ಲುವಂತಹ ಸ್ಥಳ ಅದಾಗಿರುತ್ತೆ. ಅಲ್ಲಿ ಒಳ್ಳೊಳ್ಳೆ ಬಟರ್ಫ್ಲೈಸ್ಗಳಿರ್ತವೆ, ಅಲ್ಲಿ ಒಳ್ಳೊಳ್ಳೆ ಚಿಟ್ಟೆಗಳು ಹಾರಾಡ್ತಾ ಇರ್ತವೆ. ಈ ನೊಣಗಳಾಗಲಿ ಸೊಳ್ಳೆಗಳಾಗಲಿ ಈ ಇನ್ಫೆಕ್ಷನ್ಸ್ ಉಂಟು ಮಾಡುವಂತಹ ಕ್ರಿಮಿಗಳಿರೋದಿಲ್ವಲ್ಲ. ನಮ್ಮ ಹೃದಯ ಯಾವಾಗ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತದೋ ನಾವು ಕೂಡ ಹಾಗೆಯೇ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವಾಗ ನಮ್ಮ ಸಮಸ್ಯೆಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಮಾಯವಾಗಿ ಹೋಗ್ತವೆ. ಈ ವಿಧವೆ ಸ್ತ್ರೀ ತನ್ನ ಸಮಸ್ಯೆ ಒಬ್ಬ ದೈವ ಸೇವಕನಿಗೆ ಹಂಚಿಕೊಳ್ತಾಳೆ. ನಿನ್ನ ಹತ್ರ ಏನಿದೆ ಅಮ್ಮ ಅಂತ ಕೇಳ್ತಾನೆ. ಹಾಗೆಯೇ ದೇವರು ನಮ್ಮ ಜೀವಿತದಲ್ಲಿ ಏನೇ ಮಾಡುವಾಗ ನಮ್ಮ ಹತ್ರ ಇರುವುದರಿಂದಲೇ ಮಾಡ್ತಾರೆ.
ಆತನು ಅದ್ಭುತ ಮಾಡುವಾತನಾಗಿದ್ದಾನೆ. ಸ್ವಲ್ಪ ಎಣ್ಣೆ ಇದೆ, ಓಕೆ. ಸ್ವಲ್ಪ ನಂಬಿಕೆ ಇದೆ, ಸ್ವಲ್ಪ ನನ್ನ ಬಳಿಯಲ್ಲಿ ಈ ಅವಕಾಶವಿದೆ. ಖಚಿತವಾಗಿಯೂ ನಿಮ್ಮ ಕ್ರೈಸಿಸ್ನಲ್ಲಿ, ನಿಮ್ಮ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ನೀವು ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ತೋರಿಸ್ತಾರೆ. ಎಂಥ ಅದ್ಭುತ ಉಂಟಾಯಿತೆಂದು ಈ ಅಧ್ಯಾಯ ಪೂರ್ತಿ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆರೆಹೊರೆಯವರ ಬಳಿಯಿಂದ ಪಾತ್ರೆಗಳನ್ನು ತರಿಸಿ ಆ ಮಡಿಕೆಯಲ್ಲಿರುವ ಸ್ವಲ್ಪ ಎಣ್ಣೆಯನ್ನು ಅವುಗಳಲ್ಲಿ ಹೊಯ್ದು ಆ ಖಾಲಿ ಪಾತ್ರೆಗಳೆಲ್ಲ ಎಣ್ಣೆಯಿಂದ ತುಂಬುತ್ತವೆ. ಬರಗಾಲದಲ್ಲಿಯೂ ತನ್ನ ಸಾಲವನ್ನೆಲ್ಲ ತೀರಿಸಿಕೊಳ್ತಾಳೆ. ಆನಂತರ ತನ್ನ ಜೀವನೋಪಾಯಕ್ಕಾಗಿಯೂ ಕೂಡ ಸಾಕಾಗುವಷ್ಟರ ಮಟ್ಟಿಗೆ ಆದಾಯ ಆಕೆಗೆ ದೊರಕುತ್ತದೆ. ನಾವು ಬೇಡಿ ಊಹಿಸಿದ್ದಕ್ಕಿಂತಲೂ ದೊಡ್ಡ ಅದ್ಭುತ ಕಾರ್ಯ ಜರುಗುತ್ತದೆ. ನೀವೆಂಥದೇ ಕ್ರೈಸಿಸ್ನಲ್ಲಿರಬಹುದು. ಬಹುಶಃ ನೀವು ಬದುಕೋದಿಲ್ಲ, ನಿಮ್ಮ ರೋಗ ವಿಪರೀತವಾಗಿದೆ ಎಂದು ವೈದ್ಯರು ಹೇಳಿದರೂ ಸಹ, ಬಹುಶಃ ಆರ್ಥಿಕವಾದ ಕ್ರೈಸಿಸ್ ಆಗಿರಬಹುದು, ಇಲ್ಲವೇ ಗಂಡ ನಿನ್ನೊಂದಿಗೆ ನಾನು ಸಂಸಾರ ಮಾಡುವುದಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಎಂದು ಭಯಪಡಿಸಿದರೂ ಸಹ, ನಿಮ್ಮ ಗಂಡ ನಿನ್ನನ್ನು ಬಿಟ್ಟರು, ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟರು, ನಿಮ್ಮ ಹೆಂಡತಿ ನಿಮ್ಮ ಮೇಲೆ ವಿಚ್ಛೇದನ ಕೇಸ್ ಹಾಕಿದರು, ಅಂತಹ ಸಮಯದಲ್ಲಿ ಕರ್ತನ ಬಳಿಗೆ ಹೋಗಿರಿ. ಕೋರ್ಟ್ ಬಳಿಗಾಗಲಿ ಮನುಷ್ಯರ ಸುತ್ತಲೂ ಸುತ್ತಾಡುವುದು ಅಗತ್ಯವಿಲ್ಲ. ಕರ್ತನ ಮುಂದೆ ಮೊರೆಯಿಡುವುದಾದರೆ ಅದು ಚಿಕ್ಕ ಸಮಸ್ಯೆ ಆಗಿರಲಿ, ದೊಡ್ಡದಾಗಿರಲಿ, ಚಿಕ್ಕ ಚಿಕ್ಕ ಗಂಡಾಂತರ ಇರ್ತವೆ. ಅನುದಿನವೂ ನಾವು ದಾಟಬೇಕಾಗ್ತದೆ. ದೇವರೇ ಸಹಾಯ ಮಾಡಿ ಎಂದು ಮುಂದಕ್ಕೆ ಸಾಗಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ. ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ವಿಧವಾದ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ, ಶೋಧನೆಯುಳ್ಳ ಪರಿಸ್ಥಿತಿಯಲ್ಲಿ, ಕಠಿಣವಾದ ಪರಿಸ್ಥಿತಿಗಳನ್ನು ಈ ಲೋಕದಲ್ಲಿ ನಾವು ಎದುರಿಸುತ್ತಿರುವಾಗ ಮಾನವನ ಜೀವನವೇ ಇಂತಹ ಹೋರಾಟಗಳಿಂದ ಕೂಡಿದಾಗಿದೆ ಎಂಬ ಸಂಗತಿಯನ್ನು ಮರೆಯದೆ, ಇಂತಹ ಹೋರಾಟಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ನೀವು ಈ ಲೋಕಕ್ಕೆ ಬಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟು ಮಾಡಿದ್ದೀರೆಂದು, ನಮ್ಮಂತೆಯೇ ಶೋಧಿಸಲ್ಪಟ್ಟು ಪಾಪರಹಿತನಾಗಿ ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಂಡು ನಮಗೆ ವಿಮೋಚನೆ ಉಂಟು ಮಾಡಿದ್ದೀರೆಂದು ನಂಬಿ, ನಿಮ್ಮ ಕೃಪಾಸನದ ಬಳಿಗೆ ಬಂದು ನಮ್ಮ ಕಷ್ಟಗಳನ್ನು, ನಮ್ಮ ಕಠಿಣ ಪರಿಸ್ಥಿತಿಗಳನ್ನು, ನಾವು ಎದುರಿಸಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿಗಳನ್ನು, ನಮಗಿರುವಂತಹ ಬಲಹೀನತೆಗಳನ್ನು ಕೂಡ ನಿಮ್ಮ ಸನ್ನಿಧಿಯಲ್ಲಿ ಹೇಳಿಕೊಂಡು ನಮ್ಮನ್ನು ಕ್ಷಮಿಸಿರೆಂದು ಬೇಡಿಕೊಳ್ತಾ, ಅದ್ಭುತ ಕಾರ್ಯಗಳನ್ನು ನೋಡಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಕೂಡ ಪ್ರಾರ್ಥಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಮಾತ್ರ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡಲು ಪ್ರಯತ್ನಿಸಬೇಡಿ. ನಿಮ್ಮ ವಾಟ್ಸಪ್ ಮೆಸೇಜ್ಗಳೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾದ ಉತ್ತರಗಳನ್ನು ದೇವರು ಮಾಡುವ ಮಹತ್ ಕಾರ್ಯ ಸಾಕ್ಷಿಯಾಗಿ ಹೊಂದಿಕೊಳ್ಳುವಂಥವರಾಗಿರುತ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.